ಯಾಕೆ ಈ ಮತದಾನದಲ್ಲಿ ಇವತ್ತು ದೇವೇಗೌಡರು ಬಿ ಜೆ ಪಿ ಜೊತೆ ಕೈ ಜೋಡಿಸಿದ್ರು, ಇದೆಲ್ಲ ಕೂಡ ನಮಗೆ ಗೊತ್ತಿರೋದೆ. ಇಂಡಿಯಾ ಅಂತಕ್ಕಂಥ ಒಂದು ಒಕ್ಕೂಟವನ್ನು ಕಾಂಗ್ರೆಸ್ನವ್ರು ಏನು ಮಾಡಿಕೊಂಡ್ರು, ಅವರು ಮಾಡಿಕೊಂಡು ಅದರಲ್ಲಿ ನಮ್ಮನ್ನು ಭಾಗಿಗಳನ್ನಾಗಿ ಮಾಡಿಕೊಳ್ಳಿಲ್ಲ. ಜೆ ಡಿ ಎಸ್ನ ಹೊರ ಇಟ್ಟು ಅವರು ಆ ಒಂದು ಒಕ್ಕೂಟದಲ್ಲಿ ನಮ್ಮನ್ನು ಪಾಲ್ದಾರನಾಗಿ ಮಾಡಲಿಲ್ಲ. ಇಲ್ಲಾಂದರೆ ಸೆಕ್ಯುಲರಿಸಮ್ ಪರವಾಗಿದ್ದಂಥ ದೇವೇಗೌಡರು, ಇದು ಈಗಲೂ ಕೂಡ ಸೆಕ್ಯುಲರಿಸಮ್ ಇದೆ, ಇವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡ್ರು ಕೂಡ ನಮ್ಮ ಸೆಕ್ಯುಲರಿಸಮ್ಗೆ ನಾವು ಯಾವತ್ತೂ ಕೂಡ ಧಕ್ಕೆ ಬರದ ರೀತಿಯಲ್ಲಿ ಎಲ್ಲರನ್ನೂ ಕೂಡ ಒಟ್ಟಿಗೆ ತಗೊಂಡೋಗೋ ನಿಟ್ಟಿನಲ್ಲಿ ಇವತ್ತು ನಮ್ಮ ಪಕ್ಷ ಇರ್ತದೆ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಯಲ್ಲಿ ಇವತ್ತು ಈ ಚುನಾವಣೆಯಲ್ಲಿ ನಾವು ನೋಡಿದ್ದೇವೆ. ಕಳೆದ ಬಾರಿ ದೇವೇಗೌಡರೇ ನಮ್ಮ ಅಭ್ಯರ್ಥಿ ಆದಂಥ ಸಂದರ್ಭದಲ್ಲಿ ಅಲ್ಲಿ 8 ಕಾನ್ಸ್ಟಿಟ್ಯೂನ್ಸಿಲಿ ಬರೀ 3 ಕಾನ್ಸ್ಟಿಟ್ಯೂನ್ಸಿಲಿ ನಾವು ಕಾಂಗ್ರೆಸ್ಸು ಮತ್ತು ಜೆ ಡಿ ಎಸ್ ವಿಲೀನ ಆದರೂ ಕೂಡ 3 ಕಾನ್ಸ್ಟಿಟ್ಯೂನ್ಸಿಲಿ ಮಾತ್ರ ನಾವು ಮುಂದೆ ಬರಲಿಕ್ಕೆ ಸಾಧ್ಯ ಆಯಿತು, ಹೆಚ್ಚಿನ ಮತ ತಗೊಳ್ಳಿಕ್ಕೆ ಸಾಧ್ಯ ಆಯಿತು. ಇನ್ನು 5 ಕಾನ್ಸ್ಟಿಟ್ಯೂನ್ಸಿಲಿ ಬಿ ಜೆ ಪಿನೇ ಕೂಡ ಲೀಡ್ ಇದ್ದಂಥದ್ದನ್ನು ನಾವು ನೋಡಿದ್ದೇವೆ. ಅದರಲ್ಲೂ ನಮ್ಮಲ್ಲಿ ಗುಬ್ಬಿಯಲ್ಲಿ ನಮ್ಮವರೇ MLA ಇದ್ದರು, ಆ ಸಂದರ್ಭದಲ್ಲೂ ಕೂಡ ಬಿ ಜೆ ಪಿ ಲೀಡ್ ಬಂದಂಥದ್ದನ್ನ ಎಲ್ಲ ಕೂಡ ನೋಡಿದ್ವಿ. ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ಹೊಂದಾಣಿಕೆ ಮಾಡ್ಕೊಂಡಿರೋದ್ರಿಂದ ನಿಮಗೆಲ್ಲ ಕೂಡ ಟೆಕ್ನಿಕಲಿ ನಿಮಗೆ ಗೊತ್ತಾಗ್ತದೆ, ಖಂಡಿತ ಇದರಲ್ಲಿ ಹೆಚ್ಚಿನ ಮತಗಳು ಎಲ್ಲ ಕ್ಷೇತ್ರದಲ್ಲೂ ಬರ್ತದೆ ಅಂತಕ್ಕಂಥದ್ದು ಇವತ್ತೆಲ್ಲರಿಗೂ ಕೂಡ ನಿರೀಕ್ಷೆ ಇದೆ. ಅದರ ಜೊತೆಯಲ್ಲಿ ಚುನಾವಣೆಯೂ ಕೂಡ ಎಲ್ಲರೂ ಕೂಡ ಸಕ್ರಿಯವಾಗಿ ಎರಡೂ ಪಕ್ಷದವರು, ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಎರಡೂ ಪಕ್ಷದ ಕಾರ್ಯಕರ್ತರು ಇಡೀ 8 ಕ್ಷೇತ್ರದಲ್ಲಿ ಒಟ್ಟಾಗಿ ಸೇರಿ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ. ಆದ್ದರಿಂದ ಖಂಡಿತ ಸಂಶಯ ಇಲ್ಲ, ಇವತ್ತು ನಮ್ಮ ಅಭ್ಯರ್ಥಿಗೆ ಹೆಚ್ಚಿನ ಮತ ಬರೋದ್ರಲ್ಲಿ ಸಂಶಯ ಇಲ್ಲ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ.